ಗೊತ್ತಪ್ಪ, ಓಂ ನಮ ಶಿವಾಯ ಅಂತ ಜಪ ಮಾಡಿದ್ರೆ ಸಾಕು ಅಂತ. ಅವಳಿಗೆ ಗೊತ್ತಾಗ್ದೆ ಆರ್ತಿ ತಟ್ಟೆ ಕೈಯಿಂದ ಜಾರಿ ಕಿಡಿ ಸೋಕಿದ್ರು. ಸುಮನಗೂ ಕೂಡ ಯಾವಪ್ಪ ಏನೂ ಆಗಿಲ್ಲ ಅಂದ್ರೆ ಇದಕ್ಕೆ ಕಾರಣ ಹಾಗೆ ಅವಳು ನನ್ ಮಾತ್ ಕೇಳಿ ಓಂ ನಮ ಶಿವಾಯ ಅಂತ ಶಿವನ್ ಜಪ ಮಾಡಿದ್ದಕ್ಕೆ. ವಿಶಾಲಾಕ್ಷಿ, ನೀನು ಮಾಮೂಲಿ ಹುಡುಗಿ ಅಲ್ಲಮ್ಮ. ಅಸಾಧ್ಯನ ಸಾಧ್ಯ ಮಾಡುವಂತ ಮಹಾನುಭಾವಳು. ಹೇಳಿಲ್ವೇನೆ ತಂಗಿಯವ್ವ ಭಕ್ತೆ ಕಣೆ. ಈಗ ನನ್ನ ಕಣ್ಣಿಗೆ ದೇವತೆ ತರ ಕಾಣಿಸ್ತಾ ಇದ್ದಾಳೆ. ನೋಡಿದ್ರ ಬೆಂಕಿ ಕೂಡ ಗಾಯತ್ರಿ ಎಷ್ಟು ಆರಾಮಾಗಿ ಕೂತಿದ್ದಾಳೆ. ನೋಡ್ತಿದ್ದೀವಿ ವಿಶಾಲಾಕ್ಷಿ, ಸಾಕ್ಷಾತ್ ವಿಶಾಲಾಕ್ಷಮ್ಮನವ್ರೆ ನನ್ನ ಕಂದನ ಎತ್ಕೊಂಡು ಕೂತ್ಕೊಂಡಿದ್ದಾಳೇನೋ ಅನ್ನಿಸ್ತಿದೆ. ಅದಕ್ಕೆ ಗಾಯತ್ರಿ ಕ್ಷೇಮವಾಗಿದ್ದಾಳೆ ಅನ್ನಿಸ್ತಿದೆ. ಮತ್ ಇವ್ರಿಗೇನ್ ಅನಿಸ್ತಾ ಇದೆ? ಮಾಮ್ ನನ್ನ ಕಡೆನೇ ನೋಡ್ಕೊಂಡು ಕೇಳ್ತಿದ್ದಾಳೆ. ನನಗೆ ಭಯ ಆಗ್ತಿದೆ ಮಾಮ್. ಏಯ್, ಈಗ ನನ್ನ ಹತ್ರ ಏನು ಮಾತಾಡ್ಬೇಡ್ವೋ, ಇದನ್ನ ಜೀರ್ಣಿಸ್ಕೊಳಕ್ಕೆ ಆಗ್ತಿಲ್ಲ. ಓಂ ನಮ ಶಿವಾಯ ಅಂತ ಹೇಳಬೇಕಷ್ಟೆ. ಹೆದರಿಕೆ, ಭಯ, ಮನಸ್ಸಲ್ಲಿರೋ ಆತಂಕ ಎಲ್ಲ ದೂರ ಆಗುತ್ತೆ. ಎಲ್ಲರೂ ಸೇರಿ ಓಂ ನಮ ಶಿವಾಯನ್ನೇ. ಓಂ ನಮ ಶಿವಾಯ. 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 ಅರೆ, ಬೆಂಕಿ ಇಲ್ಲ, ಮಾಯ ಆಯಿತು. ಇದೇನ್ ಆಶ್ಚರ್ಯ! ಇದು ಅದ್ಭುತ. ಸುಮನ, ಪೂಜೆ ಚೆನ್ನಾಗಿ ಮಾಡು. ಆದ್ರೆ ಆರ್ತಿ ತಟ್ಟೆ ಮಾತ್ರ ಮುಂದಿನ ಸಲ ಸ್ವಲ್ಪ ಹುಷಾರಾಗಿ ಹಿಡ್ಕೋ. ಹರಡು. ಅಖಂಡ ಸ್ವಾಮಿ, ಅಖಂಡ ಸ್ವಾಮಿ, ಅಖಂಡ ಸ್ವಾಮಿ. ಅಖಂಡ ಸ್ವಾಮಿಗಳೇ, ಅಖಂಡ ಸ್ವಾಮಿ, ಎಲ್ಲಿ ಹೋದ್ರು? ಅಖಂಡ ಸ್ವಾಮಿಗಳೇ, ಅಖಂಡ ಸ್ವಾಮಿ, ಸ್ವಾಮಿಗಳೇ, ಅಖಂಡ ಸ್ವಾಮಿ, ಅಖಂಡ ಸ್ವಾಮಿ, ಅಖಂಡ ಸ್ವಾಮಿ, ಓ ಅಖಂಡ ಅಖಂಡ ಸ್ವಾಮಿ, ಸ್ವಾಮಿ. ಎಲ್ಲಿ ಹೋದ್ರು ಇವರು? ಅಖಂಡ ಸ್ವಾಮಿ, ಅಖಂಡ ಸ್ವಾಮಿ. ಏನಾಯ್ತು ತಿಲೋತ್ತಮ್ಮ? ಬೆಂಕಿ ಹತ್ಕೊಂತು ಅಂತ ಹೇಳಲಾದ್ರೆ ಹೆಣ್ಮಕ್ಳು ಹತ್ಕೊಂಡು ಉರಿದ್ರು. ಹೆಣ್ಮಕ್ಳು ಸುಟ್ಟು ಹೋದ್ರ? ಎಲ್ಲಿ, ಹೇಗೆ? ಬೆಂಕಿ ಹಾರಿಸ್ಲಿಲ್ವಾ? ಮಾಮ್, ನೋಡಿದ್ರ ಸ್ವಾಮಿಗಳು ಎಷ್ಟು ಗಾಬರಿ ಆದ್ರು ಅಂತ? ಚಿಕ್ಕ ಹುಡುಗಿರಿಗೆ ಬೆಂಕಿ ಹತ್ಕೋತು ಅಂದ್ರೆ ಯಾರಿಗಾದ್ರೂ ಗಾಬರಿ ಆಗಲ್ವೇನೋ ವಲ್ಲಭ? ಅನ್ಯಾಯ ಆದ್ರೂ ಆರಾಮಾಗಿ ನಿಂತಿದ್ದೀರಲ್ಲ ತಿಲೋತ್ತಮ್ಮ. ಆರಾಮಾಗಿ ಏನೂ ಇಲ್ಲ ಸ್ವಾಮಿ, ಶಾಕಿಂದ ಈಗ ತಾನೇ ಆಚೆ ಬರ್ತಾ ಇದ್ದೀವಿ. ಬೆಂಕಿ ಹತ್ಕೊಂಡಿದ್ದು ಯಾರಿಗೂ ಅಲ್ಲ ಸ್ವಾಮಿ, ಅನಾಥ ಮಕ್ಳಿಬ್ರಿಗೂ. ಒಬ್ಳು ವಿಶಾಲಾಕ್ಷಿ, ಇನ್ನೊಬ್ಳು ಗಾಯತ್ರಿ. ಅವ್ರಗ? ಹೌದು ಸ್ವಾಮಿ, ಬಂಗಾರದ ತೆಂಗಿನಕಾಯಿನ ತಗೊಂಬಂದು ನಮ್ಮ ಮನ್ಸಲ್ಲಿ ಆಸೆನ ಹುಡ್ಸಿ ನಮ್ಗೆಲ್ಲ ಜೇನು ಹುಳದಿಂದ ಕಚ್ಚಿದ ಆ ಹುಡುಗಿ ಮುಖ ವಿಕಾರ ಆಗೋ ಹಾಗೆ ಮಾಡೋಣ ಅಂತ ಸುಮನ ನಾನು ಅಂದ್ಕೊಂಡು ಬೆಂಕಿ ಹತ್ಕೊಳ್ಳೋ ಹಾಗೆ ಮಾಡಿದ್ವಿ. ದೇಹ ಸುಟ್ಟಿದ್ರೆ ಹೇಗಿರುತ್ತೆ ಸ್ವಾಮಿ? ಅಯ್ಯೋ ಬೆಂಕಿ, ಅಯ್ಯೋ ಉರಿ ಉರಿ, ಕಾಪಾಡಿ, ಮೈಯೆಲ್ಲ ಸುಟ್ಟೋಗ್ತಾ ಇದೆ, ಕಾಪಾಡಿ ಕಾಪಾಡಿ, ನೀರಾಕಿ, ಕಾಪಾಡಿ ಕಾಪಾಡಿ ಅಂತ ಈ ತರ ಕೂಕೋತೀವಲ್ವಾ ಸ್ವಾಮಿ?
ಬೆಂಕಿ ಕಿಡಿ ತಾಕದ್ರು ಕೈ ಸುಟ್ಟೋಗೋದು ಸಹಜವಲ್ಲವ. ಆದ್ರೆ ವಿಶಾಲಾಕ್ಷಿ ಹೇಗಿದ್ಲು ಅಂತ ಗೊತ್ತಾ ಸ್ವಾಮಿ? ನೀವು ಕೂಡ ಆಶ್ಚರ್ಯ ಪಡ್ತೀರಾ. ಎಲ್ಲಿ ಸ್ಮೈಲ್ ಪ್ಲೀಸ್ ಅಂದ್ರೆ ಹೇಗ್ ನಾವು ನಗ್ತಾ ಪೋಸ್ ಕೊಡ್ತೀವೋ ಹಾಗೆ ಇದ್ಲು ಸ್ವಾಮಿ. ಅಷ್ಟ್ ಸಾಲ್ದು ಅಂತ ಗಾಯತ್ರಿ ಪುಟ್ಟಿನ್ ಕೂಡ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಕತೆ ಹೇಳ್ತಾ ಇದ್ದಾಳೆ. ಅದನ್ನ ನೋಡಿ ತಲೆ ಕೆಟ್ಟೋಯ್ತು ಸ್ವಾಮಿ. ಸ್ವಾಮಿ, ಮಾಯವಿ ಹುಡುಗಿ ಮನುಷ್ಯಲೇ ಅಲ್ಲ, ಖಂಡಿತ ಅವಳು ದೆವ್ವನ ಆಗಿರ್ತಾಳೆ. ಅಥವಾ ದೇವತೆನೂ ಆಗಿರ್ಬಹುದು. ಮಕ್ಕಳನ್ನ ದೇವ್ರ ಸಮಾನ ಅಂತ ಅನ್ಕೊಂಡಾದ್ಮೇಲೆ ದೆವ್ವ ಅಂತ ತಿಳ್ಕೋಬಾರ್ದು ವಲ್ಲಭ. ಹಾ ಸ್ವಾಮಿ, ಹಾಗ ಅನ್ಕೋತಿದ್ದಾಗೇನೆ ಆರ್ತಿ ತಗೊಂಡು ಕೊಟ್ಲು ಸುಮನ. ವಿಶಾಲಾಕ್ಷಿ ಸುತ್ತಲಿಲ್ಲ ಆದ್ರೆ ಆರ್ತಿ ತಟ್ಟೆ ಕೆಳಗ್ ಬಿದ್ದಿದ್ದೆ ಬೆಂಕಿ ಹಚ್ಕೊಂತು. ಆರ್ತಿ ತಟ್ಟೆನ ತಗೊಂಡು ಹೋಗಿದ್ದಕ್ಕೆ ಸುಮನಂಗೆ ಏನೂ ಆಗಿಲ್ಲ ಅನ್ನೋ ಸತ್ಯನ ಗ್ರಹಿಸ್ಬೇಕು. ಇವ್ರೇನ್ ಮ್ಯಾಮ್ ಹೀಗೆ ಹೇಳ್ತಿದ್ದಾರೆ? ಭಕ್ತಿ ಭಾವನೆನ ಅರ್ಥ ಮಾಡ್ಕೊಳ್ಳುವಂತಹ ಶಕ್ತಿ ಇರಬೇಕು. ಏನೋ ಸ್ವಾಮಿ, ಇದಕ್ಕೂ ಮುಂಚೆ ಯಾವತ್ತೂ ಇಂಥ ಮಾಯಾವಿದ್ಯೆನ ನೋಡಿಲ್ಲ. ಅಗರ್ಬತ್ತಿ ತಾಗದ್ರೇನೆ ಕೈ ಚುರ್ರನ್ನತ್ತೆ. ಅಂಥದ್ರಲ್ಲಿ ಬೆಂಕಿ ಹತ್ತು ಉರಿತಾ ಇದ್ರು ಶಾಂತವಾಗಿದ್ಲು. ದೇಹಕ್ಕೆ ಯಾವ ಗಾಯನೋ ಆಗಿಲ್ಲ ಅಂತಂದ್ರೆ ಅವಳನ್ನೇನ್ ಅನ್ಕೋಬೇಕು? ಮಹಾಶಕ್ತಿ ಅಂತ ನೀವು ಭಾವಿಸಿ ಎರಡೂ ಕೈಯನ್ನ ಜೋಡಿಸಿ ನಮಸ್ಕಾರ ಮಾಡಿ. ಈ ತರ ಸಲಹೆ ಕೊಡ್ತಾರಲ್ಲ ಮ್ಯಾಮ್ ಇವ್ರು. ಇವ್ರ ಮೂಡ್ ಸರಿ ಇಲ್ಲ ಅನ್ಸತ್ತೆ. ನಾವೇನ್ ಮಾಡ್ಬೇಕೋ ಅದನ್ನ ಮಾಡೋಣ. ನಡಿ, ಬರ್ತೀವಿ ಸ್ವಾಮಿ. ಅಯ್ಯೋ ಮೂರ್ಖರ, ಅಮ್ಮನವ್ರ ಲೀಲೆಯಿಂದಾನೆ ನೀವು ಜೀವಂತವಾಗಿರೋದು. ಇಲ್ಲ ಅಂದ್ರೆ ಯಾವತ್ತೂ ಬೂದಿಯಾಗಿ ಹೋಗ್ತಿದ್ರಿ. ಗಾಯತ್ರಿ, ನಿಜವಾಗ್ಲೂ ನೀನು ತುಂಬಾ ಅದೃಷ್ಟವಂತೆ. ಆಸ್ತಿ ಸಿಕ್ಕಿದೆ ಅಂತನೋ ಅಂತಸ್ತಿದೆ ಅಂತನೋ ನಿನಗೆ ಹೇಳ್ತಾ ಇಲ್ಲ. ಆ ಅಮ್ಮನವ್ರ ಕೃಪಾ ಕಟಾಕ್ಷ ನಿನ್ ಮೇಲಿದೆ ಅಂತ ಹೀಗೆ ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ಹೇಳಿದೆ ನೈನಿ. ಅದಕ್ಕೆ ಅನ್ಸತ್ತೆ ಗಾಯತ್ರಿಗೆ ಯಾವುದೇ ರೀತಿ ಏನೂ ಆಗಲಿಲ್ಲ. ಹೌದು ಯಜಮಾನ್ರೆ, ಸೀತಾ ಮಾತೆ ಅಗ್ನಿ ಪ್ರವೇಶ ಮಾಡಿದ ಕಥೆನೇ ನೆನ್ಪಾಯ್ತು ನಂಗೆ. ಧರ್ಮನ ಅನುಸರಿಸ್ತಾ ಇದ್ರೆ ಅಗ್ನಿ ಕೂಡ ನಮ್ಮನ್ ಕಾಪಾಡುತ್ತೆ. ವಿಶಾಲಾಕ್ಷಿ ಗಾಯತ್ರಿನ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಇದೇ ವಿಷಯನ ಸ್ಪಷ್ಟ ಮಾಡಿದ್ಲು. ಹೌದು ನೈನಿ, ನಮ್ಮಮ್ಮನಿಗೂ ಕೂಡ ಭಕ್ತಿ ಜಾಸ್ತಿ ಅಲ್ವಾ. ಗಾಯತ್ರಿ ಅಮ್ಮವ್ರ ಹೆಸರಿಟ್ಕೊಂಡಿದ್ದಕ್ಕೆ ಅದ್ರ ಪ್ರಭಾವ ಈ ಗಾಯತ್ರಿ ಮೇಲಿದ್ರೆ ಸಾಕು. ನೈನಿ, ಅದೇನೇ ಆದರೂ ವಿಶಾಲಾಕ್ಷಿನ ಸ್ವಲ್ಪ ಹುಷಾರಾಗಿರೋದಕ್ಕೆ ಹೇಳು. ಏನಾಯ್ತು ಯಜಮಾನ್ರೆ? ತಿಲೋತ್ತಮ ಆಗಿರ್ಬೋದು, ಸುಮನ ಆಗಿರ್ಬೋದು, ವಿಶಾಲಾಕ್ಷಿ ಮೇಲೆ ದ್ವೇಷ ಬೆಳೆಸ್ಕೊಂಡು ಒಂದ್ ವೇಳೆ ಏನಾದರೂ ಮಾಡ್ತಾರೇನೋ. ಏನೂ ಮಾಡೋಕ್ಕಾಗಲ್ಲ, ನನ್ಗ ನಂಬಿಕೆ ಇದೆ. ಏನಾದರೂ ಅಪಾಯ ಬಂದ್ರೆ ನಿನಗೆ ಮೊದಲೇ ಗೊತ್ತಾಗುತ್ತೆ ಅಂತನಾ? ಹಾಗಲ್ಲ ಯಜಮಾನ್ರೆ, ಅಮ್ಮನವ್ರನ್ನ ನಂಬ್ಕೊಂಡವ್ರಿಗೆ ಯಾವ ಅಪಾಯನೂ ಏನು ಮಾಡೋಕ್ಕಾಗಲ್ಲ. ನೈಸ್. ನನ್ಗೊಂದು ಡೌಟ್ ಯಜಮಾನ್ರೆ. ಗಾಯತ್ರಿ ಪುಟ್ಟಿ ವಿಶಾಲಾಕ್ಷಿ ಬೆಂಕಿ ಮಧ್ಯೆ ಇದ್ರು ಅಂದ್ರೆ ಅವ್ರಿಗೆ ಅಪಾಯ ಬಂದು ಹೋದಾಗೆ ಅಲ್ವಾ? ಆದ್ರೆ ನನಗ್ಯಾಕೆ ವಿಷಯ ಮೊದಲೇ ಗೊತ್ತಾಗ್ಲಿಲ್ಲ? ವಿಶಾಲಾಕ್ಷಿ ಅಂದ್ರೆ ಮಾಯ ಮಾಡಿದ್ಲು ಅನ್ಕೋಬಹುದು, ಆದ್ರೆ ಗಾಯತ್ರಿ? ನೈನಿ, ಗಾಯತ್ರಿಗೆ ಏನೂ ಆಗಲ್ಲ ಅಂತ ವಿಶಾಲಾಕ್ಷಿ ಹೇಳಿದ್ಲಲ್ಲ. ಅದ್ ಸರಿ ಯಜಮಾನ್ರೆ, ನನಗ್ಯಾಕೆ ವಿಷಯ ಗೊತ್ತಾಗ್ಲಿಲ್ಲ ಯಜಮಾನ್ರೆ? ನನಗಾಗ್ಲಿ ನಾನ್ ಜನ್ಮ ಕೊಟ್ಟಿರೋ ಗಾನವಿಗಾಗ್ಲಿ ಏನಾದ್ರೂ ಆಗುತ್ತೆ ಅಂದ್ರೆ ಅದ್ ನನಗೆ ಕಾಣಿಸಲ್ಲ. ಸರಿ, ಗಾಯತ್ರಿನ ನಾನ್ ಹೆತ್ತಿಲ್ಲ ಅಲ್ವಾ? ಅಂದ್ರೆ ಅದು ಬೆಂಕಿ ಅಲ್ವೇನೋ, ನಮ್ ಭ್ರಮೆ ಅನ್ಸುತ್ತೆ. ವಿಶಾಲಾಕ್ಷಿ ಮಾಡಿರೋ ಮ್ಯಾಜಿಕ್ ಅನ್ಸುತ್ತೆ. ಇಲ್ಲ ಇಲ್ಲ, ಸುಮ್ಮನೆ ಆರ್ತಿ ತಟ್ಟೆ ಬೀಳ್ಸಿದ್ದು ನಾವು ಕೂಡ ನೋಡಿದ್ವಲ್ಲ. ಬೆಂಕಿ ಶಾಖ ನಮಗ್ ಕೂಡ ತಾಕ್ತು. ವಿಶಾಲಾಕ್ಷಿ ಬಗ್ಗೆ ಯೋಚನೆ ಮಾಡಬೇಕು. ಏನೋ ರಹಸ್ಯ ಇದೆ ಅಂತ ಅನ್ನಿಸ್ತಾ ಇದೆ ಯಜಮಾನ್ರೆ. ಸರಿ, ಅದೇನು ಅಂತ ನಾನು ತಿಳ್ಕೊತೀನಿ.
ಹಿಂಟ್ ಕೊಟ್ಟಿದ್ಯಲ್ಲ ಇನ್ನು ನಾನು ನೋಡ್ಕೋತೀನಿ. ಓಕೆ? ಅದನ್ನೇ ನೋಡ್ತಾ ಇದ್ದೀರಾ? ನನ್ ಕಡೆ ಸ್ವಲ್ಪ ನೋಡಿ. ಇದರಲ್ಲಿ ಬೇರೆ ಯಾರ ಫೋಟೋನೂ ಇಲ್ಲ. ನಾನು ಮೊಬೈಲ್ಗೆ ಹೇಳಿದ್ದು, ನೀವೇನೇನೋ ಅನ್ಕೋಬೇಡಿ. ನಿನಗೆ ಇರಿಟೇಟ್ ಆಗ್ತಾ ಇದ್ರೆ ಹೊರಗೆ ಹೋಗು, ನನಗೆ ತೊಂದರೆ ಕೊಡ್ಬೇಡ. ಆ ವಿಶಾಲಾಕ್ಷಿ ಇನ್ನೂ ಯಾವ ತರ ಮ್ಯಾಜಿಕ್ ಮಾಡ್ತಾಳೆ ಅಂತ ನೋಡು ಅಂತೀರಾ? ಏಯ್ ಪಾಪ ಅವಳೇನ ಮಾಡಲ್ಲ? ಆಗ್ಲೇ ಬೆಂಕಿ ಹತ್ತಿಸ್ಲಿಲ್ವಾ? ಆರತಿ ತಟ್ಟೆನ ತಗೊಂಬಂದು ಬೀಳ್ಸಿದ್ದು ನೀನು, ಅವಳದಂತಿದೆಯಲ್ಲ. ಹಲೋ ಚಿಕ್ಕಜ್ಮನ್ರೆ, ಒಂದ್ ಅಕ್ಕಿ ಕಾಳಷ್ಟು ಇರ್ಲಿಲ್ಲ ಆ ಕರ್ಪೂರ. ಅದ್ ಕೆಳಗ್ ಬಿದ್ದಿದ್ದಕ್ಕೆ ಅಷ್ಟ್ ಜೋರಾಗಿ ಹತ್ಕೊಳತ್ತಾ? ಹತ್ಕೊಂಡು ಉರಿತಲ್ಲ, ನಿನ್ನ ಮೈನಾರ ಹತ್ಕೋತಾ ಅಥವಾ ನಿನ್ನ ಮನೆಗೇನಾರ ಆಯ್ತಾ? ಅಂಥ ಮ್ಯಾಜಿಕ್ಗಳು ನಡೆದಾಗ ಖುಷಿಯಾಗಿರೋದು ಬಿಟ್ಟು ಅಸೂಯೆ ಯಾಕೆ ಪಡ್ತೀಯ ನೀನು? ನಾನು ಇಷ್ಟೆಲ್ಲ ಮಾತಾಡ್ತಿದ್ರು ನಿಮ್ಗೆ ಅನುಮಾನ ಬರ್ಲಿಲ್ವಾ? ನಿನ್ನ ಮೇಲೆನಾ? ಅಬ್ಬಾ, ನನ್ ಮೇಲೆ ಅಲ್ಲ ರೀ, ವಿಶಾಲಾಕ್ಷಿ ಮೇಲೆ, ಆ ಗಾಯತ್ರಿ ಪುಟ್ಟಿ ಮೇಲೆ. ಯಾವ ರೀತಿಲಿ? ನಮ್ಮಲ್ಲೇ ಒಂದ್ ಮಾತು, ಹತ್ರ ಬನ್ನಿ ಹೇಳ್ತೀನಿ. ನೀನು ಎಷ್ಟು ದೂರ ಇರ್ತೀಯೋ ಅಷ್ಟು ಒಳ್ಳೇದ ಕಣೆ ನನಗೆ. ಅಲ್ಲೇ ಎದ್ದು ಹೇಳು. ಅವ್ರಿಬ್ರು ಮನುಷ್ಯರೇನಾ ಅಂತ. ಏನೋ? ಅದೇ ರೀ, ವಿಶಾಲಾಕ್ಷಿ ಮತ್ತೆ ಗಾಯತ್ರಿ ಮನುಷ್ಯರೇ ಆಗಿದ್ರೆ ಸುಟ್ಟು ಹೋಗ್ಬೇಕಾಗಿತ್ತು. ಹಾಗಾಗದೇ ಇದ್ದಿದ್ದಕ್ಕೆ ಅವ್ರ ಮನುಷ್ಯರಲ್ಲ ಅಂತ ನಂಗೆ ಡೌಟು. ನಿಜನೇ. ನೋಡಿದ್ರ, ನಿಮ್ಗೂ ಕೂಡ ಹಾಗೆ ಅನಿಸ್ತು? ನನಗನ್ಸಿದ್ದು ನಿನ್ನ ಬಗ್ಗೆ ಕಣೆ. ಏನಂತ? ನೀನ್ ಮನುಷ್ಯಳಲ್ಲ, ಈ ಜನ್ಮದಲ್ಲಿ ಮನುಷ್ಯಳಾಗೋದೇ ಇಲ್ಲ ಅಂತ. ಅದೇನ್ರಿ ಹಾಗಂತೀರಾ? ಇಲ್ಲ ಅಂದ್ರೆ ಏನೇ, ವಿಶಾಲಾಕ್ಷಿ ಚಿಕ್ಕ ಹುಡುಗಿ ಆಗಿದ್ರು ಎಲ್ಲ ಗುಡಿ ದೇವಸ್ಥಾನಗಳನ್ನ ತಿರುಗಿ ಯಜ್ಞ ಯಾಗಾದಿಗಳಲ್ಲಿ ಪಾಲ್ಗೊಂಡು ದೈವತ್ವನ ಸಂಪಾದಿಸ್ಕೊಂಡಿದ್ದಾಳೆ. ಗಾಳಿಲಿ ತೇಲೋದು, ನೀರ್ ಮೇಲೆ ನಡೆಯೋದು, ಈ ತರ ಮಹಾತ್ಮರು ಮಾಡೋ ಮಹಿಮೆಗಳನ್ನ ನೋಡದೆ ಇದ್ರು ಕೇಳಿರ್ತೀಯ ಅಲ್ವಾ ನೀನು? ಹಾ, ಕೇಳಿದೀನಿ. ಮತ್ತೆ ಅದು ನಿಜ ಅಂತ ಅಂದ್ಮೇಲೆ ವಿಶಾಲಾಕ್ಷಿ ಬೆಂಕಿನ ತನ್ನ ಶಕ್ತಿಯಿಂದ ಆರಿಸಿದ್ಲು ಅಂತ ಯಾಕೆ ಅನ್ಕೋಬಾರ್ದು? ಮಾಯೆ ಮಾಡ್ತಾಳೆ ಅಂತ ನಾವ್ ಹಾಗ ಅನ್ಕೊಳ್ಳೋಣ. ಗಾಯತ್ರಿ ಪುಟಿ ವಿಷಯ ಏನು? ಮಗು ಕೂಡ ಎಂಜಾಯ್ ಮಾಡ್ತಿತ್ತು ಅಂತ ಅನಿಸ್ತು ನನ್ಗೆ. ಮನುಷ್ಯಲೇನಾ ಅನ್ನೋ ಅನುಮಾನ ಇದೆ ನನ್ಗೆ. ಮನುಷ್ಯ ಅಲ್ಲ, ಮತ್ತೆ ಆತ್ಮ. ಆತ್ಮನ ಅಂದ್ರೆ ಗಾಯತ್ರಿ ಸತ್ತೋಗಿದ್ದಾಳ? ಸತ್ತೋಗಿದ್ದಾಳೆ. ಏನ್ರಿ ನೀವ್ ಹೇಳ್ತಿರೋದು? ಹೌದು ಸುಮನ, ಸತ್ತೋಗಿರೋ ಅವಳು ಆತ್ಮ ಆಗಿ ತಿರುಗ್ತಾ ಒಳ್ಳೇದ್ ಮಾಡ್ಬೇಕು ಅಂತ ಅವಳ ಮನೆಯವ್ರನ್ನ ಸೇರ್ಕೋಬೇಕು ಅಂತ ನೋಡ್ತಿದ್ದಾಳೆ. ಮತ್ತೆ ಈ ವಿಷಯ ಇವಾಗ ಹೇಳ್ತಿದ್ದೀರಲ್ಲ, ನಮ್ಮ ಅಕ್ಕ ಬಾವಂಗ್ ಗೊತ್ತಾ? ಅಯ್ಯೋ ತಲೆ ಕೆಟ್ಟವಳೆ, ನಾನು ಹೇಳಿದ್ದು ಗಾಯತ್ರಿ ದೊಡ್ಡಮ್ಮನ ವಿಷಯ ಕಣೆ. ಆ ಹೆಸರು ಇರೋದಕ್ಕೇನೆ ದೊಡ್ಡಮ್ಮನ ಪವರ್ಸು ಅವಳಿಗೆ ಬಂದಿದೆ. ಮತ್ತೆ ನೀವ್ ಹಾಗೆ ಹೇಳಿದ್ರೆ ಅವಳು... ನಿಲ್ಸೆ, ಏನೇನೋ ಯೋಚನೆ ಮಾಡೋದು ಬಿಟ್ಟು ಸುಮ್ಮನೆ ಇರೋದು ಕಲಿ ಸ್ವಲ್ಪ. ಧಮಕ ಬಾ, ಹಾಕು ಹಾಕು. ಈ ತರ ಪ್ರೋಕ್ಷಣೆ ಮಾಡ್ತಿದ್ರೆ ನಂಗೆ ಮಾಡಿಸ್ಕೊಳ್ಳೋದು ತುಂಬಾ ಇಷ್ಟ. ಹೋದ್ ಜನ್ಮದಲ್ಲಿ ನಾನು ಹೀಗೆ ಮಾಡ್ತಿದ್ದೇನೋ. ವಿಕ್ರಾಂತ್ಗೂ ಹಾಕು. ಡಮಕ, ಸ್ವಲ್ಪ ಸುಮ್ನಿರು. ನೀನ್ ಆತರ ನೀರ್ ಹಾಕ್ತಾ ಇದ್ರೆ ಫೈನಲ್ ಎಲ್ಲ ಬಿದ್ದು ಹಾಳಾಗೋಗುತ್ತೆ. ನೋಡಿ ಹಾಕಿದ್ದು ವಿಕ್ರಾಂತ್, ಈ ನೀರು ಎಲ್ಲಾರ ಮೇಲೂ ಬೀಳ್ಬೇಕು. ಓ ಬಾ ವಿಕ್ರಾಂತ್, ಹಾಕು. ಧಮ್ಮಕ್ಕ ಆಶೀರ್ವಾದ ನಿಂಗೆ ಸಿಕ್ತಾಗೆ ವಿಕ್ರಾಂತ್. ಅದ್ರಲ್ಲಿ ಏನ್ ಮಿಕ್ಸ್ ಮಾಡಿರ್ಬೋದ ಏನೋ. ಕೂದ್ಲುದ್ರೋಗ್ಬೋದು, ಹುಷಾರು. ಯಾವತ್ತೋ ತಲೆ ಉಳಿಸಿದ್ಯಾ, ಇವಾಗ ಬಂದು ಇದನ್ನ ಯಾಕೆ ಹೇಳ್ತಿದ್ಯಾ? ಸುಮ್ನಿರು ಅಷ್ಟೇ. ನೋಡಿದ್ರ ಅತ್ತೆ ಹೇಗೆ ಹೇಳ್ತಾರೆ? ತಮಾಷೆಗೆ ಹೇಳ್ದ ಅನ್ಕೋ. ಏಯ್, ಅಯ್ಯೋ, ನಮ್ಮೆಲ್ಲ ಕತ್ತಿದ್ಯಾ ಅದನ್ನ? ಪ್ರೋಕ್ಷಣೆ ಮಾಡ್ತಾ ಇದ್ದೀನಿ. ಯಾವುದಕ್ಕೋಸ್ಕರ ಡಮಕ? ಅಮ್ಮನ್ ಸುತ್ತ ಬೆಂಕಿ ಹತ್ಕೋತಲ್ಲ, ಅಗ್ನಿದೇವನ್ ಶಾಂತಿಗೋಸ್ಕರ ಮಂತ್ರಿಸಿರೋ ಈ ನೀರಿಂದ ಪ್ರೋಕ್ಷಣೆ ಮಾಡ್ಬೇಕು ಅಂತ ಅಮ್ಮ ಹೇಳಿದ್ದಾರೆ. ವಿಶಾಲಾಕ್ಷಿ ಎಲ್ಲಿದ್ದಾಳೆ? ಸ್ನಾನ
ಮಾಮ್ ತುಂಬಾ ಹೊಗಳ್ತಾ ಇದ್ದಾರೆ. ಇದನ್ ಕೇಳಿಸ್ಕೊಳಕ್ಕೆ ಇಲ್ಲಿಗ್ ಬರ್ಬೇಕಿತ್ತ? ಇವ್ರೆಲ್ರೂ ಹೋದ್ಮೇಲೆ ಕರಿ, ಬರ್ತೀನಿ. ಹಸ್ಬೆಂಡು ನಿಮ್ಮ ಅಮ್ಮ ಹಿಂದೆ ಹೋಗ್ಬೇಕಿತ್ತು. ಅತ್ತೆ ನಿಂತ್ಕೊಳ್ಳಿ, ಬೇಜಾರಾಗಿರ್ಬೋದು, ನಾನು ಕರ್ಕೊಂಡ್ ಬರ್ತೀನಿ. ಇವ್ರ ಫೀಲಿಂಗ್ಸ್. ಇದ್ರಲ್ಲಿ ಫೀಲ್ ಆಗೋದಕ್ಕೇನಿದೆ? ನನ್ನ ತಂಗಿ ಕೂಡ ವಿಶಾಲಾಕ್ಷಿನ ಹೊಗಳ್ತಾ ಇರೋದು ಇಷ್ಟ ಆಗದೆ ಮೆಲ್ಲಿಗೆ ಇಲ್ಲಿಂದ ಜಾರ್ಕೊಂಡ್ಲು ಯಜಮಾನ್ರೆ. ನನ್ಗೇನು ಆಸೆನ ನೈನಿ, ನೀವೆಲ್ರೂ ಜೊತೆಗೆ ಸೇರ್ಕೊಂಡು ಆ ಮಾಯಾವಿ ಹುಡುಗಿನ ಮೇಲೆ ಏರಿಸ್ತಾನೇ ಇರಿ. ನನ್ಗೇನಾಗ್ಬೇಕು? ನಮ್ಮ ಮಾಮ್ ಎಲ್ಲಿರ್ತಾರೋ ಅಲ್ಲೇ ಇರ್ಬೇಕು ಅಂತ ರೂಲ್ಸ್ ಹಾಕೊಂಡಿದ್ದೀನಲ್ಲ. ಇಷ್ಟು ಲೇಟಾಗ ಹೋಗೋದು? ಹೋಗಿ ಹೋಗಿ. ಹೇಯ್ ಹಾಗೆ ಯಾರನ್ನಾದ್ರೂ ಹೊಗಳಿದ್ರೆ ಸಾಕು, ಇವ್ರುಗಳ ಮುಖ ಹಿಂಗಾಗತ್ತೆ. ಹೋದ್ರು ಆದ್ರೆ ಎಲ್ಲಿಗೆ ಅಂತ ಯಾರೂ ಕೇಳಲಿಲ್ಲ. ಡಮ್ಮೋ ಡಮ್ಮ. ಇಲ್ಲೇನೆ ವಿಶಾಲಾಕ್ಷಿ ಸ್ನಾನ ಮಾಡ್ತಿರ್ಬೋದು. ಶುಭ್ರವಾಗಿ ಸ್ನಾನ ಮಾಡಿ ಸುಗಂಧ ಭರಿತ ಪರಿಮಳದಿಂದ ಎಲ್ರನ್ನೂ ಮೈಮರೆಸ್ಬೇಕು ಅಂತ ಅನ್ಕೊಂಡಿದ್ದಾಳೆ ಅನ್ಸುತ್ತೆ. ಅದಕ್ಕೋಸ್ಕರನತ್ತೆ ನೀವ್ ನನ್ನ ಇಲ್ಲಿ ಕರೆದಿದ್ದು. ಮಾಮ್ ಏನಾದ್ರೂ ಪ್ಲಾನ್ ಮಾಡೇ ಇರ್ತಾರೆ ಸುಮನ, ಇಲ್ಲಾಂದ್ರೆ ಅಲ್ಲಿಂದ ಇಲ್ಲಿಗೆ ಬರೋದಿಲ್ಲ. ಏಯ್, ನೀನ್ ಯಾಕೋ ಬಂದೆ? ನೀವಿಲ್ಲಿಗೆ ಬಂದ್ರಲ್ಲ ಅಂತ. ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಜೇನ್ ಹುಳಗಳಿಂದ ನಮಗ್ ಕತ್ಸಿರೋ ವಿಶಾಲಾಕ್ಷಿ ಮುಖಾನ ಯಾರು ನೋಡದೆ ಇರೋ ತರ ಮಾಡ್ತೀನಿ ಅಂತ ನೀನು ಆರ್ತಿನ ಕೆಳಗ್ ಬೀಳ್ಸಿದ್ರೂ ಅವಳಿಗೇನೂ ಆಗಿಲ್ಲ. ಮಾಟ ಮಾತ್ರ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಅವಳಿಗೆ ನಾವೇನು ಮಾಡಕ್ಕಾಗಲ್ಲ ಅಂತ ಅರ್ಥ ಆಯ್ತು. ಆಗಿದ್ಮೇಲೆ ಇನ್ನೇನ್ ಮಾಡೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀರಾ ಮಾಮ್? ಹಾಲ್ಗೋಗೋಣ ನಡೀರಿ. ಏಯ್, ಇದು ನಮ್ಮನೆ ಕಣೋ. ಎಷ್ಟು ಸಲ ಬೇಕಾದರೂ ಹಾಲ್ಗೆ ರೂಮ್ಗೆ ಹೋಗ್ಬೋದು. ಆದರೆ ಈ ಹುಡುಗಿ ವಿಶಾಲಾಕ್ಷಿನ ರೂಮಿಂದ ಆಚೆ ಬರ್ದೇ ಇರೋ ಹಾಗೆ ಮಾಡಬೇಕು. ಬೋಲ್ಟ್ ಹಾಕಿದ್ರೆ ಬಾಗ್ಲು ಬಡಿತಾಳೆ, ನಮ್ಮ ಅಕ್ಕ ಬಂದು ತೆಗಿತಾಳೆ. ನೀವು ಬರೀ ಈ ಥರ ಯೋಚಿಸ್ತೀರಾ ಅಷ್ಟೇ. ನನ್ನ ಯೋಚನೆ ಬೇರೆನೇ ಇದೆ. ಅಷ್ಟೊಂದೆಲ್ಲ ಯೋಚನೆ ಮಾಡೋಷ್ಟು ನನಗೆ ಬುದ್ಧಿ ಇಲ್ಲ. ಮ್ಯಾಟ್ರ್ ಏನು ಅಂತ ಹೇಳಿ ಮಾಮ್. ಸ್ನಾನ ಮಾಡಕ್ಕೆ ಅಂತ ಹೋದ ವಿಶಾಲಾಕ್ಷಿ ಸ್ನಾನ ಮುಗಿಸ್ಕೊಂಡು ಆಚೆ ಬಂದು ನೋಡಿದ್ರೆ ರೆಡಿ ಆಗೋದಿಕ್ಕೆ ಅವಳ ಹತ್ರ ಒಂದು ಡ್ರೆಸ್ಸು ಸೀರೆ ಕೂಡ ಇರೋದಿಲ್ಲ. ಅದ್ಯಾಕೆ ಮಾಮ್?